ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾವೇನು ರೆಸಿಪಿ ಮಾಡ್ತಿದ್ದೀವಿ ಅಂದರೆ ಹೀರೆಕಾಯಿ ಮಸ್ಗಾಯಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೀರೆಕಾಯಿ, ಬೇಳೆ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿಣ, ಉಪ್ಪು, ರುಬ್ಕೊಳ್ಳೋಕ್ಕೆ ಕಾಯಿ, ಈರುಳ್ಳಿ, ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು. ಇಷ್ಟು ಸಾಮಗ್ರಿಗಳು ಬೇಕು ಹೀರೆಕಾಯಿ ಮಸ್ಗಾಯಿ ಮಾಡೋಕ್ಕೆ. ಇವಾಗ ಹೇಗೆ ಹೀರೆಕಾಯಿ ಮಸ್ಗಾಯಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ 1 ಸ್ಪೂನ್ ಎಣ್ಣೆ. ಇವಾಗ ನಾವೇನೇನು ಸಾಮಗ್ರಿಗಳು ತಗೊಂಡಿದ್ವಿ ಅದನ್ನೆಲ್ಲ ಈ ಕುಕ್ಕರ್ಗೆ ಹಾಕೋಬೇಕು. ಹೀರೆಕಾಯಿ, ಬೇಳೆಕಾಳು, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿಣ. ಇಷ್ಟನ್ನು ಇವಾಗ ನಾವು ಒಂದು ಕುಕ್ಕರ್ನಲ್ಲಿ ಹಾಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಕ್ಕೆ ಸ್ವಲ್ಪ ವಾಟರ್, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಇಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ 2 ವಿಷಲ್ ಕೂಗಿಸ್ಬೇಕು. ಎರಡು ವಿಷಲ್ ಆದಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಕಾಯಿ, ಇದನ್ನು ನಾವು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಹಾಕೋಬೇಕು. ಅದಾದಮೇಲೆ ನಿಮಗೆ ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ದರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಆಮೇಲೆ ಒಂದು 5 ಮಿನಿಟ್ಸ್ ಇದನ್ನ ಕುದಿಸಿದ್ರೆ ರೆಡಿ ಆಯಿತು ನೋಡಿ ಹೀರೆಕಾಯಿ ಮಸ್ಗಾಯಿ. ಇದನ್ನು ನಾವು ಬೇಕಾದರೆ ರೊಟ್ಟಿ, ಚಪಾತಿ, ದೋಸೆ, ರೈಸ್ ಜೊತೆ ಏನರ ಜೊತೆ ಬೇಕಾದರೂ ತಿನ್ಬೋದು. ನೋಡಿದ್ರಲ್ವ ವೀಕ್ಷಕರೇ, ನಾವೆಷ್ಟು ಈಸಿಯಾಗಿ ಹೀರೆಕಾಯಿ ಮಸ್ಗಾಯಿನ ಮಾಡಿದ್ವಿ. ನಾವು ಜಸ್ಟ್ ಬರೀ ಯಾವಾಗಲೂ ಹೀರೆಕಾಯಿ ಉಪ್ಸಾರು ಆ ಥರ ಮಾಡ್ಕೊಳ್ಳೋ ಬದಲು ಈ ಥರ ಈಸಿಯಾಗಿ ಹೀರೆಕಾಯಿ ಮಸ್ಗಾಯಿನ ಮಾಡ್ಕೊಂಡು ತಿನ್ಬೋದು. ಈ ರೀತಿ ನಾವು ಹೀರೆಕಾಯಿನ ರುಬ್ಬಿರೋದ್ರಿಂದ ಮಕ್ಕಳುಗಳು ಯಾರು ಹೀರೆಕಾಯಿ ತಿನ್ನಲ್ಲ ಅವರಿಗೆ ನಾವು ಏನು ತರಕಾರಿ ಹಾಕಿ ಹೀರೆಕಾಯಿ ಮಸ್ಗಾಯಿ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.